ನಿನಗಾಗಿ ಭಾಗ 69. ಅವಳು ಅವರ ಅತ್ತೆಯನ್ನು ನೋಡಲು ಬಂದಾಗ ತುಂಬ ಭಯದಿಂದ ಇರುತ್ತಾಳೆ. ಏಕೆಂದರೆ ವಿಕ್ಕಿ ತುಂಬ ಹೆದರಿಸಿರುತ್ತಾನೆ ಅಥವಾ ವಿಕ್ಕಿಯ ವಿಷಯದಿಂದ ಅವಳು ತುಂಬ ಡಿಸ್ಟರ್ಬ್ ಆಗಿರುತ್ತಾಳೆ. ಈ ವಿಷಯವನ್ನು ಯಾರ ಹತ್ತಿರವೂ ಕೂಡ ಶೇರ್ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ತನ್ನ ಕೆಲಸವನ್ನು ಇನ್ನೂ ಜಾಸ್ತಿ ವಿನಮ್ರವಾಗಿ ಮಾಡುತ್ತಿರುತ್ತಾಳೆ. ಪ್ರತಿ ಬಾರಿ ನಾನೇ ಏಕೆ ಬಲಿಯಾಗುತ್ತೇನೆ ಈ ರೀತಿಯ ವಿಷಯಕ್ಕೆ ಅಂತ ತನ್ನ ಗೆಳತಿಯ ಬಳಿ ಹೇಳೋಣ ಅಂದರೆ ಹೇಳಿದರೂ ಏನೂ ಉಪಯೋಗ, ಎಲ್ಲವನ್ನು ನಾನೇ ಮಾಡಬೇಕು. ಹೋಗಿ ಸ್ವಲ್ಪ ಅಳುತ್ತಾಳೆ. ಪದೇ ಪದೇ ವಿಕ್ರಮ್ ನಂಬರಿಗೆ ಟ್ರೈ ಮಾಡಿದರೂ ಕೂಡ ಅವನು ಫೋನನ್ನು ಎತ್ತುವುದಿಲ್ಲ. ಇನ್ನು ನನ್ನನ್ನು ಇವನು ಸಂಪೂರ್ಣವಾಗಿ ಮರೆತೇ ಬಿಟ್ಟಿರಬಹುದು ಅಥವಾ ಕೆಲಸದಲ್ಲಿ ಬ್ಯುಸಿ ಇರಬಹುದು. ನನಗಿಂತ ಹೆಚ್ಚಾಗಿ ವಿಕ್ರಮ್ ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ಅವನೆಂದೂ ನನ್ನನ್ನು ಕೈ ಬಿಡುವುದಿಲ್ಲ ಅಂತ ಅವಳು ಯೋಚಿಸುತ್ತಿದ್ದಳು. ಮತ್ತೆ ಎಲ್ಲ ಅತ್ತೆಯ ಪರೀಕ್ಷೆಗಳು ಆದ ಮೇಲೆ ಅವಳಿಗೆ ವಿಕ್ರಮ್ನ ನೆನಪಾಯಿತು. ಅವನ ಜೊತೆ ಮಾತನಾಡಬೇಕು, ಅವನನ್ನು ನೋಡಬೇಕು ಅಂತ ಅವಳು ಅವರ ಅಜ್ಜಿಯ ಬಳಿಗೆ ಹೇಳಿದಳು. ನಾನು ಅವರ ಆಫೀಸ್ಗೆ ಹೋಗಿ ಬರುತ್ತೇನೆ, ಏನಾದರೂ ಕೆಲಸ ಇದೆಯಾ ಇಲ್ಲಿ ಅತ್ತೆಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿದಾಗ ಅಜ್ಜಿ ಏನೂ ಇಲ್ಲ, ನಾನು ನೋಡಿಕೊಳ್ಳುತ್ತೇನೆ. ವಿಕ್ರಮ್ ನನ್ನು ನೋಡದೆ ನೀನು ಇರುವುದಿಲ್ಲ. ಒಂದು ಬಾರಿ ಅವನನ್ನು ನೋಡಿ ಬಾ, ನಂತರ ಆರಾಮವಾಗಿ ಇರುತ್ತೆ. ಇಷ್ಟೊಂದು ಅಟ್ಯಾಚ್ಮೆಂಟ್ ಆದರೆ ತುಂಬ ಕಷ್ಟ. ಏಕೆ ಇಷ್ಟು ದೊಡ್ಡ ಅಟ್ಯಾಚ್ಮೆಂಟನ್ನು ಹೊಂದಿರುವೆ ಅವನ ಜೊತೆ? ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್. ಇಂದು ಎಲ್ಲಿದ್ದರೆ ನಾಳೆ ಇನ್ನೆಲ್ಲೋ ಇರುತ್ತಾನೆ. ಕ್ರಮೇಣ ಸರಿ ಹೋಗುತ್ತೀಯ ಹೋಗು ಅಂತ ಅಜ್ಜಿ ಡ್ರೈವರ್ ಜೊತೆ ಕಳಿಸಿದ್ದಾಳೆ. ದಾರಿ ಉದ್ದಕ್ಕೂ ಅವಳು ತುಂಬ ಯೋಚಿಸುತ್ತಿದ್ದಳು. ಮುಂದೆ ಏನು ಮಾಡುವುದು, ಹೇಗೆ ಇರುವುದು, ಹೇಗೆ ನನ್ನನ್ನು ಈ ಬಲೆಯಿಂದ ಬಿಡಿಸಿಕೊಳ್ಳಲು. ವಿಕ್ರಮ್ಗೆ ಹೇಳಿದರೆ ಅವನು ಸಹಾಯ ಮಾಡುತ್ತಾನೆ. ನಿಜವಾಗಲೂ ಅವನಿಗೆ ಐ ಪವರ್ ಇರುತ್ತದೆ. ಸ್ವಲ್ಪ ಹೊತ್ತು ನನ್ನ ಮೇಲೆ ಬೇಸರ ಮಾಡಿಕೊಳ್ಳಬಹುದು, ಆನಂತರ ಸರಿ ಹೋಗುತ್ತದೆ. ಇಲ್ಲವಾದರೆ ಈ ಕಷ್ಟದಲ್ಲಿ ನೋವಿನಲ್ಲಿ ಯಾವಾಗಲೂ ಇರಬೇಕಾಗುತ್ತದೆ. ವಿಕ್ಕಿ ಎಲ್ಲಿ ಕರೆದರೂ ಹೋಗಬೇಕು. ಇಂದು ಹೋಟೆಲ್ ರೂಮ್ಗೆ ಕರೆದಿದ್ದ. ವಿಕ್ರಮ್ಗೆ ಹೇಳದೆ ಹೋಗಿದ್ದೆ, ಆದರೆ ವಿಧಿ ಇಲ್ಲ. ನನ್ನ ಫೋಟೋಸನ್ನು ಡಿಲೀಟ್ ಮಾಡುತ್ತೇನೆ, ಎಲ್ಲವನ್ನೂ ಹರಿದು ಹಾಕುತ್ತೇನೆ ಅಂತ ಹೇಳಿದ್ದ. ನನಗೆ ಇಷ್ಟವಿಲ್ಲದಿದ್ದರೂ ಭಯದಿಂದ ಹೋಗಿದ್ದೆ. ಹಿಂದೆ ಹಿಂದೆ ವಿಕ್ರಮ್ ಬಂದ ಅನ್ನುವ ವಿಷಯ ವಿಕ್ಕಿಗೆ ತಿಳಿದಿದ್ದರಿಂದ ನನ್ನ ಕೈಯನ್ನು ಹಿಡಿದುಕೊಂಡು ನನ್ನ ಜೊತೆ ಇಂಟಿಮೇಟ್ ಆಗಿರುವ ರೀತಿ ವರ್ತಿಸಿದ. ವಿಕ್ರಮ್ನ ಹೊಟ್ಟೆ ಉರಿಸಲು ರೂಮ್ನಲ್ಲೂ ಕೂಡ ಇಂಟಿಮೇಟ್ ಆಗಲು ಪ್ರಯತ್ನಿಸಿದವನು. ಅವನ ಕೆನ್ನೆಗೆ 2 ಬೀಸಿದೆ. ಕೋಪದಿಂದ ಬಾತ್ರೂಮ್ಗೆ ಹೋದೆ, ಆದರೆ ಅಲ್ಲಿ ದೊಡ್ಡ ಕಾಕ್ರೋಚ್ ಇತ್ತು. ಜೋರಾಗಿ ಕಿರುಚಿದೆ. ಆಗ ವಿಕ್ಕಿ ಈ ಬಾತ್ರೂಮ್ಗೆ ಬಂದ. ಕಾಕ್ರೋಚನ್ನು ಎತ್ತು ಹಾಕಿ ಅವನು ಹೊರಗೆ ಹೋಗಬೇಕು ತಾನೆ. ಹೊರಗೆ ಹೋಗದೆ ತುಂಬ ಹೊತ್ತು ಬಾಗಿಲನ್ನು ಹಾಕಿದ್ದ. ಸ್ವಲ್ಪ ಹೊತ್ತು ಸುಮ್ಮನೆ ಇರು, ಏಕೆ ಅಂತ ಕೇಳಬೇಡ. ಕೇಳಿದರೆ ಆ ಫೋಟೋಗಳನ್ನೆಲ್ಲ ಈಗಲೇ ಇಂಟರ್ನೆಟ್ನಲ್ಲಿ ವೈರಲ್ ಮಾಡಿಬಿಡುತ್ತೇನೆ ಅಂದ. ಅವನು ಫೋನನ್ನು ತುಂಬ ಹೊತ್ತು ನೋಡುತ್ತಿದ್ದ. ವಿಕ್ಕಿ ನನ್ನ ಹತ್ತಿರ ಬಂದಷ್ಟು ನನಗೆ ಉಸಿರು ಕಟ್ಟುತ್ತದೆ. ತುಂಬ ಹೊತ್ತು ಬೇಸರದಿಂದ ಕುಳಿತಿದ್ದೆ. ಏನಾಯಿತು ಏನೂ ತಿಳಿದಿಲ್ಲ. ಸ್ವಲ್ಪ ಹೊತ್ತಿಗೆ ಅವನು ಹೊರಡುವುದು. ಈ ಬಾರಿ ಅವನು ನನ್ನ ಜೊತೆ ಇಂಟಿಮೇಟ್ ಆಗಲು ಯಾವುದೇ ಪ್ರಯತ್ನ ಮಾಡಿಲ್ಲ. ಇಬ್ಬರೂ ಒಂದೇ ರೂಮಿನಲ್ಲಿ ಇದ್ದರೂ ದೂರವಿದ್ದೆವು. ಕೊನೆಗೆ ಅವನು ಹೇಳಿದ, ನೀನು ಇಲ್ಲಿ ಬಂದಿರುವುದು ವಿಕ್ರಮ್ಗೆ ಗೊತ್ತಾಗಿ ಬಿಡುತ್ತದೆ ಅಂತ. ನಾನು ಹೇಳಿದೆ, ಗೊತ್ತಾಗುವುದಿಲ್ಲ, ಅವನು ನಾನು ಹೇಗೆ ಹೇಳಿದರೂ ನಂಬುತ್ತಾನೆ ಅಂತ. ಏಕೆಂದರೆ ವಿಕ್ಕಿಯ ಜೊತೆ ರೂಮಿನಲ್ಲಿ ಇರಬೇಕಾದಾಗ ವಿಕ್ಕಿಗೆ ತುಂಬ ಬೇಸರವಾದಂತೆ ಮಾತನಾಡಿದರೆ, ಅವನು ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನನ್ನ ಜೊತೆ ಅನ್ನುವ ಭಯ ನನ್ನನ್ನು ತುಂಬ ಕಾಡುತ್ತಿತ್ತು. ಬದುಕು ಮುಗಿದು ಹೋಯಿತೇನೋ ಅಂತ ಅನಿಸುತ್ತದೆ. ಅವನು ನನ್ನ ಜೊತೆ ವಾಶ್ರೂಮ್ನಲ್ಲಿ ಇದ್ದಾಗ ಅದು ನರಕ. ವಿಕ್ರಮ್ನನ್ನು ಬಿಟ್ಟು ಯಾರಾದರೂ ನನ್ನ ಹತ್ತಿರ ಬಂದರೂ ಕೂಡ ನನಗೆ ತುಂಬ ಹೊತ್ತು ನಿಲ್ಲಲು ಆಗುವುದಿಲ್ಲ. ಸ್ವಲ್ಪ ಗ್ಯಾಪ್ ಇದ್ದರೂ ಕೂಡ ಅಷ್ಟು ಹಿಂಸೆ ಆಗುತ್ತದೆ. ಪರಪುರುಷನ ನೆರಳು ಕೂಡ ನನ್ನ ಮೇಲೆ ಬಿದ್ದರೆ ನನಗೆ ತುಂಬ ಕಷ್ಟವಾಗುತ್ತದೆ. ಇನ್ನು ವಿಕ್ಕಿ ತುಂಬ ಕೆಟ್ಟವನು, ಹುಡುಗಿಯರ ಹಿಂದೆ ಬೀಳುವವನು. ಅವನು ಅಂದರೆ ಇನ್ನೂ ಕಷ್ಟ.
ಇವುಗಳ ಮಧ್ಯೆ ನನಗೆ ವಿಕ್ರಮ್ ಹೀರೋ ಅಂತ ಅನಿಸುತ್ತಿದ್ದ. ಪ್ರತಿ ಬಾರಿ ಅವನು ಯಾವಾಗಲೂ ಒಬ್ಬ ಜೆಂಟಲ್ಮ್ಯಾನ್ ಮಾಡುವ ಕೆಲಸವನ್ನೇ ಮಾಡುತ್ತಾ ಇದ್ದಿದ್ದು. ಈಗಲೂ ಕೂಡ ಅವನು ನನ್ನ ವಿಷಯದಲ್ಲಿ ತುಂಬ ಅನುಮಾನ ಇದ್ದರೂ ಪ್ರಶ್ನೆ ಮಾಡುತ್ತಿಲ್ಲ. ಅವನಿಗೆ ಗೊತ್ತು, ನಾನು ಹೇಳುತ್ತಿರುವುದೆಲ್ಲ ಸುಳ್ಳು ಅಂತ. ಆ ತಿಂಡಿಯನ್ನು ಚಿಕ್ಕಮ್ಮ ಮಾಡಿಕೊಟ್ಟಿದ್ದು ವಿಕ್ರಮ್ಗೆ ಅಂತ, ವಿಕ್ರಮ್ನಿಂದ ದುಡ್ಡನ್ನು ಕಿತ್ತುಕೊಳ್ಳಲು. ಆದರೆ ಅದಕ್ಕೆ ಅವಕಾಶವಾಗದಂತೆ ನಾನು ಮಾಡಿದೆ. ಚಿಕ್ಕಮ್ಮನ ಎದುರಿಗೆ ವಿಕ್ರಮ್ನನ್ನು ಎಂದೂ ಕೂಡ ಒಬ್ಬನೇ ಬಿಡುವುದಿಲ್ಲ ನಾನು. ವಿಕ್ರಮ್ನನ್ನು ನನ್ನ ಮನೆಯವರ ಎದುರಿಗೆ ಒಬ್ಬನನ್ನೇ ಬಿಡುವುದಿಲ್ಲ. ಏಕೆಂದರೆ ವಿಕ್ರಮ್ಗೆ ನನ್ನ ಮೇಲೆ ಅಪಾರವಾದ ಪ್ರೀತಿ ಇರುವುದರಿಂದ ನನ್ನ ಕಡೆಯವರು ಏನು ಕೇಳಿದರೂ ಕೊಡುತ್ತಾರೆ. ಇಂದು ಆಗಿದ್ದು ಹಾಗೆ ಹೋಗಲಿ. ವಿಕ್ಕಿ ಏನನ್ನು ಬಯಸುತ್ತಿದ್ದಾನೆ, ಅವನಿಗೆ ನಮ್ಮ ಮನೆಯಿಂದ ಏನು ಬೇಕೋ ಅದೆಲ್ಲವನ್ನು ವಿಕ್ರಮ್ಗೆ ಹೇಳುತ್ತೇನೆ. ವಿಕ್ರಮ್ ನಿರ್ಧಾರ ಮಾಡಲಿ, ಯಾವುದು ಸರಿ ಯಾವುದು ತಪ್ಪು ಅಂತ. ನಾನೊಬ್ಬಳೇ ಹ್ಯಾಂಡಲ್ ಮಾಡಿ ನನಗೆ ತುಂಬ ಕಷ್ಟವಾಗುತ್ತದೆ. ಬದುಕುವುದು ಕಷ್ಟವಾಗುತ್ತಿದೆ ದಿನದಿಂದ ದಿನಕ್ಕೆ. ವಿಕ್ಕಿ ಅಷ್ಟೊಂದು ಪ್ರಾಣ ತಿನ್ನುತ್ತಿದ್ದಾನೆ. ವಿಕ್ರಮ್ಗೆ ಹೇಳದೆ ಈ ವಿಷಯದ ಬಗ್ಗೆ ನಾನು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ಇದರಲ್ಲಿ ನನ್ನ ಬದುಕು ಏನೂ ಇಲ್ಲ, ವಿಕ್ಕಿ ಮತ್ತು ಅವರ ಮನೆಯವರ ಬದುಕು ಇರುವುದು. ಆದರೆ ಇದನ್ನು ನಾನು ಮೊದಲು ಹೇಗೆ ಹೇಳುವುದು? ವಿಕ್ಕಿ ಬಂದಿರುವ ವಿಷಯವನ್ನು ಅವರ ಬಳಿ ನಾನು ಹೇಗೆ ಹೇಳಲಿ? ಅದನ್ನು ಯಾವ ರೀತಿ ವಿಕ್ರಮ್ ತೆಗೆದುಕೊಳ್ಳುತ್ತಾರೆ? ತುಂಬ ಧರ್ಮ ಸಂಕಟದ ಸ್ಥಿತಿ ಆಗಿಬಿಟ್ಟಿದೆ ನನಗೆ. ಅಯ್ಯೋ ಭಗವಂತ, ದಾರಿ ತೋರು. ಡ್ರೈವರ್ ಜೊತೆ ವಿಕ್ರಮ್ನ ಆಫೀಸ್ಗೆ ಹೋದೆ. ಆದರೆ ವಿಕ್ರಮ್ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿ ಇದ್ದ. ಮೇಡಮ್, ಸರಿಗೆ ಬೇಕಾದರೆ ಹೇಳುತ್ತೇನೆ ಅಂತ ರಿಸೆಪ್ಷನಿಸ್ಟ್ ಹೇಳಿದಾಗ ನಾನು ಬೇಡ, ಸ್ವಲ್ಪ ಕಾಯುತ್ತೇನೆ ಅಂತ ಹೇಳಿದೆ. ರಾತ್ರಿ 10 ಗಂಟೆ ಆಯಿತು. ಆದರೂ ಕೂಡ ಅವರುಗಳು ಇನ್ನೂ ಹೊರಗೆ ಬಂದಿಲ್ಲ. ಈಗಲೂ ಕೂಡ ನನಗೆ ತುಂಬ ಕಷ್ಟವಾಗುತ್ತಿದೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತು. ವಿಕ್ಕಿ ಪುನಃ ವಿದೇಶದಿಂದ ಬಂದ ದಿನದಿಂದಲೂ ನಾನು ಸರಿಯಾಗಿ ಊಟ ಮಾಡುತ್ತಿಲ್ಲ. ಇಂದಂತೂ ಹೋಟೆಲ್ ರೂಮ್ಗೆ ಕರೆದುಕೊಂಡು ಹೋದಾಗ ನನ್ನ ಎದೆ ಹೊಡೆದುಕೊಳ್ಳುತ್ತಿತ್ತು. ಅವನು ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡರೆ ಅವನ ಮೇಲೆ ಖಾರದ ಪುಡಿಯನ್ನು ಎರಗಿಸಬೇಕು ಅಂತ ನನ್ನ ಸೀರೆಯ ಸೆರಗಿನಲ್ಲಿ ಕಟ್ಟಿಕೊಂಡಿದ್ದೆ. 2 ಬಾರಿ ನನ್ನ ಹತ್ತಿರ ಬಂದಾಗ ಆ ಗಂಟನ್ನು ಬಿಚ್ಚಲು ಶುರು ಮಾಡಿದೆ. ಸ್ವಲ್ಪ ಹೊತ್ತಿಗೆ ದೂರ ಹೋದ. ಇಲ್ಲವಾದರೆ ಅವನ ಪರಿಸ್ಥಿತಿಯನ್ನು ತುಂಬ ಕೆಟ್ಟದಾಗಿ ಮಾಡುತ್ತಿದ್ದೆ. ಹಾಗೆ ನಾನು ಚಿಂತೆ ಮಾಡುತ್ತಾ ಮಲಗಿಬಿಟ್ಟೆ. ಕುಳಿತ ಕಡೆಯೇ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು ನನಗೆ. ಮಂದ ಬೆಳಕಿನಲ್ಲಿ ಆ ರೂಮಿನಲ್ಲಿ ಯಾರು ಇದ್ದೇವೆ ಅಂತ ತಿಳಿಯುತ್ತಿರಲಿಲ್ಲ. ನಾನು ಇದುವರೆಗೂ ಕೂಡ ಅವರ ಆಫೀಸ್ನಲ್ಲಿ ಅವರ ಚೇಂಬರ್ನಿಂದ ಹೊರಗೆ ಕುಳಿತಿದ್ದೆ, ಅವರ ಬರುವಿಕೆಗಾಗಿ ಕಾಯುತ್ತಾ. ಇಲ್ಲಿ ಬಂದು ಹೇಗೆ ಮಲಗಿದೆ? ನಿದ್ರೆಗಣ್ಣಲ್ಲಿ ಏನಾದರೂ ಬಂದು ಮಲಗಿದ್ದೀನಾ? ಈಗ ಇನ್ನೂ ಕೂಡ ನನಗೆ ಭಯವಾಯಿತು. ವಿಕ್ಕಿ ಏನಾದರೂ ನನ್ನ ಜೊತೆ ಕೆಟ್ಟದಾಗಿ ಮಾಡಿರಬಹುದು. ನಾನು ನಿದ್ರೆ ಹೋಗಿರುವ ವಿಷಯವನ್ನು ಅವನು ತನ್ನ ಒಳಿತಿಗಾಗಿ ಉಪಯೋಗಿಸಿಕೊಂಡಿದ್ದಾನೆ ಅಂತ ತುಂಬ ಹೊತ್ತು ದುಃಖವಾಗುತ್ತಿತ್ತು. ಪುನಃ ನಾನು ಅವನ ಬಲೆಗೆ ಬೀಳುತ್ತಿದ್ದೇನೆ. ವಿಕ್ರಮ್ಗೆ ಎಷ್ಟು ಅಂತ ಮೋಸ ಮಾಡುವುದು? ಕಣ್ಣೀರನ್ನು ಹಾಕುತ್ತಿದ್ದರು. ಅಷ್ಟರಲ್ಲಿ ಒಂದು ಬಲಿಷ್ಠವಾದ ಕೈ ಅವಳನ್ನು ಗಟ್ಟಿಯಾಗಿ ತಂಬಿಕೊಂಡಿತು. ಆ ಸ್ಪರ್ಶದ ಪರಿಚಯ ಅವಳಿಗೆ ಇದೆ. ವಿಕ್ಕಿಯ ಸ್ಪರ್ಶವಲ್ಲ ಅದು, ಅಲ್ಲವೇ ಅಲ್ಲ. ಆ ಮನುಷ್ಯ ಮಲಗಿರುವ ಕಡೆ ತಿರುಗಿ ನೋಡಿದಾಗ ಆ ಮಂದ ಬೆಳಕಿನಲ್ಲೂ ಕೂಡ ಅವನ ಮುಖ ಹುಣ್ಣಿಮೆಯ ಚಂದ್ರನಂತೆ ಹೊಳೆಯುತ್ತಿತ್ತು. ಅದು ಬೇರೆ ಯಾರೂ ಅಲ್ಲ, ನನ್ನ ಪ್ರೀತಿಯ ವಿಕ್ರಮ್. ಆ ಬೆಳಕಿನಲ್ಲಿ ನನಗೆ ಅರ್ಥವಾಯಿತು. ವಿಕ್ರಮ್ ಅವನು ಆಫೀಸ್ನಲ್ಲಿ ಇರುವ ಅವನ ಡಿಲಕ್ಸ್ ರೂಮಿನಲ್ಲಿ ಕರೆದುಕೊಂಡು ಬಂದು ಅಲ್ಲ, ಎತ್ತುಕೊಂಡು ಬಂದು ನನ್ನನ್ನು ಮಲಗಿಸಿದ್ದಾನೆ. ನಾನು ಮಲಗಿರುವುದನ್ನು ನೋಡಿರಬಹುದು. ನಾನು ಎಷ್ಟು ಮೋಸ ಮಾಡಿದ್ದರೂ, ಇಷ್ಟೊಂದು ಸುಳ್ಳು ಹೇಳಿದ್ದರೂ ಅದು ವಿಕ್ರಮ್ಗೆ ಗೊತ್ತಿದ್ದರೂ ಕೂಡ ನನ್ನ ಮೇಲೆ ಸ್ವಲ್ಪವೂ ಕೋಪಗೊಳ್ಳದೆ ನನ್ನನ್ನು ಅವರ ಪಕ್ಕ ಮಲಗಿಸಿಕೊಂಡಿದ್ದಾರೆ. ಆ ಮನುಷ್ಯ ಎಷ್ಟು ಒಳ್ಳೆಯವನು.
ಪ್ರಪಂಚದಲ್ಲಿ ಇವನಷ್ಟು ಪ್ರೀತಿ ಮಾಡುವ ಮನುಷ್ಯರು ಯಾರೂ ಇಲ್ಲ ಅಂತ ಅನಿಸಿತು. ನಿಧಾನವಾಗಿ ವಿಕ್ರಮ್ ಇನ್ನೂ ಹತ್ತಿರ ಬಂದ. ಅವಳನ್ನು ನಿದ್ರೆ ಕಣ್ಣಿನಲ್ಲಿ ಗಟ್ಟಿಯಾಗಿ ತಬ್ಬಿಕೊಂಡ. ಅವನ ಮುಖ ಅವಳ ಎದೆಯ ಮೇಲೆ ಇತ್ತು. ಅವನ ಉಸಿರು ಅವಳ ಎದೆಗಳಿಗೆ ತುಂಬ ಜೋರಾಗಿ ಬರುತ್ತಿತ್ತು. ಇದರಿಂದ ಅವಳ ದೇಹವೆಲ್ಲ ಸಂಪೂರ್ಣವಾಗಿ ಬಿಸಿಯಾಗುತ್ತಿದೆ. ಅವಳು ಕೂಡ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅವಳು ತನ್ನ ಬಟ್ಟೆಗಳನ್ನು ಸ್ವಲ್ಪ ಸಡಿಲ ಮಾಡಿದಳು. ಅವನು ತನ್ನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಳ್ಳಲಿ ಅಂತ. ಈಗ ಅವನು ಸಂಪೂರ್ಣವಾಗಿ ಗಟ್ಟಿಯಾಗಿ ಅವಳ ಸೊಂಟವನ್ನು ಹಿಡಿದುಕೊಂಡು ಮಲಗಿದ್ದಾನೆ. ಅವಳು ಈಗಲೂ ಕೂಡ ಆ ನಿದ್ರೆಗಳಲ್ಲಿ ಮಲಗಿರುವ ವಿಕ್ರಮ್ನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದಾಳೆ ತದೇಕ ಚಿತ್ತದಿಂದ, ಪ್ರೀತಿಯಿಂದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.